ಸೊ ಮ್ಯಾಮ್ ನಾನೊಂದು ಲಿಸ್ಟ್ ಮಾಡಿರುವಂಥದ್ದು ಆಯಿಲು, ಫುಡ್ ಮತ್ತೆ ಫ್ರೂಟ್ಸ್ ರಿಲೇಟೆಡ್. ಹೇಳಿ. ಸೊ ಮೊದಲಿಗೆ ಆಲಿವ್ ಆಯಿಲ್. ಆಲಿವ್ ಆಯಿಲು ಅಡ್ವರ್ಟೈಸ್ಮೆಂಟ್ ಬಂದಿರೋದ್ರಿಂದ ಜನ ತಗೊಳ್ತಾ ಇದ್ದಾರೆ. ಹ್ಮ್. ಆದ್ರೆ ಅದು ರಿಫೈನ್ಡ್ ಆಗಿರೋದ್ರಿಂದ ಅದ್ರ ವಾಸನೆ ಇದು ತೆಗಿಯಕ್ಕೆ ಆ ರಿಫೈನ್ ಮಾಡಿ ಬ್ಲೀಚಿಂಗ್ ಮಾಡಿದಾಗ ಅದು ಆಕ್ಸಿಡೈಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸರಿ. ಗ್ರೌಂಡ್ ನಟ್ ಆಯಿಲ್. ಗ್ರೌಂಡ್ ನಟ್ ಆಯಿಲು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅದು ಇದು ಗಾಣದ ಎಣ್ಣೆ ಆದ್ರೆ ಇನ್ನೂ ಒಳ್ಳೇದು. ಸರಿ. ಇನ್ನು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಮೈಗೆ ಹಚ್ಕೊಳಕ್ಕೆ ತಲೆಗೆ ಹಚ್ಕೊಳಕ್ಕೆ ವಾಸಿ, ಆದ್ರೆ ಅಡುಗೆಗೆ ಒಳ್ಳೇದಲ್ಲ. ಯಾಕಂದ್ರೆ ಅದರಿಂದ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇರುತ್ತೆ. ಬಟ್ ಕೆಲವೊಂದು ರಾಜ್ಯಗಳಲ್ಲಿ ಅದೇ ಪ್ರಮುಖವಾಗಿ ಎಣ್ಣೆಯನ್ನ ಬಳಸುವಂಥದ್ದು. ಅಲ್ಲ, ಅದು ರೂಢಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಗೊತ್ತಾಗಿರೋ ಪ್ರಕಾರ ಅದರಲ್ಲಿ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದೆ, ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇದೆ. ಕಾಳೆಣ್ಣೆಗಳು. ಕಾಳಿನಲ್ಲಿ ಫ್ಲಾಕ್ಸೀಡ್ ಆಯಿಲ್ ಅಂದ್ರೆ ಅಗಸೆ ಎಣ್ಣೆದು ಬಹಳ ಒಳ್ಳೇದು. ಎಳ್ಳಿನ ಎಣ್ಣೆ ಒಳ್ಳೇದು, ಸಾಸಿವೆ ಎಣ್ಣೆ ಬಹಳ ಒಳ್ಳೇದು. ಈ ಮೂರು ಕೂಡ ಕಾಂಬಿನೇಷನ್ ಒಳ್ಳೇದು. ದಿನಕ್ಕೆ 3 ಹೊತ್ತಿಗೆ ಒಂದೊಂದು ಎಣ್ಣೆಯನ್ನ ಬಳಸಿದ್ರೆ ಇಡೀ ಕುಟುಂಬದವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಕೂಡ ಗಾಣದಿಂದ ತಂದಂಥದ್ದು, ರಿಫೈನ್ಡ್ ಆಯಿಲ್ ಅಲ್ಲ. ಓಕೆ. ಸ್ಯಾಚುರೇಟೆಡ್ ಆಯಿಲ್ಸ್ ಮ್ಯಾಮ್ ಒಳ್ಳೇದಲ್ಲ. ಓಕೆ, ಸರಿ. ಈಗ ಮೇನ್ ಫುಡ್ ಹೋಗೋಣ. ರೈಸ್. ಅನ್ನ ಆದಷ್ಟು ಕಡಿಮೆ ತಗೊಳ್ಬೇಕು. ಅದರಲ್ಲೂ ಕೂಡ ನೀವು ಪಾಲಿಶ್ ಮಾಡದೇ ಇರುವಂತ ಕಳ್ಳಿ ಅನ್ನವನ್ನ ತಗೊಂಡ್ರೆ B12 ಬರುತ್ತೆ. ಪಾಲಿಶ್ ಮಾಡಿದ್ರಲ್ಲಿ ಏನೂ ಇರೋದಿಲ್ಲ, ಅದು ಒಳ್ಳೇದಲ್ಲ. ಓಕೆ, ಇಲ್ಲಿ ನಾನು ಒಂದು ಪ್ರಶ್ನೆನ ಆಡ್ ಮಾಡ್ತೀನಿ. ಅಕ್ಕಿಯನ್ನ ಬಳಸೋ ಥರದ್ದು, ಅಂದ್ರೆ ನೀವು ಹೇಳಿದ್ರಿ ಪಾಲಿಶ್ ಎಲ್ಲ ಬಳಸಬಾರ್ದು ಅಂತ, ಯಾವ ತರ ಅಕ್ಕಿಯನ್ನ ಯೂಸ್ ಮಾಡಬೇಕು ಅಂತ ಹೇಳಿ. ಪಾಲಿಶ್ ಮಾಡಿ ಬೆಳ್ಳಗಿರೋ ಅಕ್ಕಿಯನ್ನ ಬಳಸಿದ್ರೆ ನಿಮ್ಗೆ ಯಾವ ನ್ಯೂಟ್ರಿಷನ್ ಸಿಕ್ಕದಿಲ್ಲ. ಅದು ಕೂಡ ಒಂದು ತರ ಜಂಕ್ ಫುಡ್ ತರನೇ ಆಗತ್ತೆ. ಅದನ್ನ ಪಾಲಿಶ್ ಮಾಡ್ದೇನೆ ಭತ್ತವನ್ನ ಒಡೆದಾಗ ಕಳ್ಳಿ ಅಂತ ಅಂತೀವಿ. ಅದನ್ನ ಮಾಡಿದ್ರೆ ಅದ್ರಲ್ಲಿ ತೌಡಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೇದು. ಓಕೆ. ಬ್ರೌನ್ ರೈಸ್. ಬ್ರೌನ್ ರೈಸು ರಿಲೇಟಿವ್ಲಿ ಬೆಟರು. ಅಷ್ಟೇ. ಸ್ವಲ್ಪ ಈ ವರ್ಕೌಟ್ ಎಲ್ಲ ಮಾಡುವಂತವ್ರು ಜಾಸ್ತಿ ಬ್ರೌನ್ ರೈಸ್ ಅನ್ನ ಬಳಸುವಂತದ್ದು. ಬ್ರೌನ್ ರೈಸು ಮತ್ತೆ ಈ ಕಳ್ಳಿ ಎರಡು ಒಂದೇ. ಓಕೆ, ಸರಿ.